ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಆಗಿರುವಂತಹ ಪ್ರಕರಣ. ಈ ಬೆನ್ನಲ್ಲೇ ಈಗ ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾಗೆ ಸರ್ಕಾರಿ ನೌಕರಿಗೆ ಮನವಿಯನ್ನ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು ಕುಟುಂಬಸ್ಥರು. ಅವರಿಗೆ ಒಂದು ಕೆಲಸ ಕೊಡಿಸಿ ಅಂತ ಕೂಡ ಒಂದು ಮನವಿಯನ್ನ ಇಟ್ಟಿದ್ರು. ಇಂದು ಕೂಡ ಚಿತ್ರದುರ್ಗ ಡಿಸಿ ಕಚೇರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಇದೇ ರಿಕ್ವೆಸ್ಟ್ನ ಅಲ್ಲೂ ಕೂಡ ಇಟ್ಟಿದ್ದಾರೆ. ಸ್ವಾಮಿ ತಂದೆ ಶಿವನಗೌಡ ಮತ್ತು ಪತ್ನಿ ಸಹನಾ ಇಬ್ಬರು ಕೂಡ ಹೋಗಿ ಡಿಸಿಗೆ ಈ ಒಂದು ರಿಕ್ವೆಸ್ಟ್ ಅನ್ನ ಇಟ್ಟಿದ್ದಾರೆ. ದಯವಿಟ್ಟು ಒಂದು ಸರ್ಕಾರಿ ನೌಕರಿ ಕೊಡಿಸಿ, ನಮ್ಮ ಜೀವನ ನಡೀತಾ ಇದ್ದಿದ್ದೇ ರೇಣುಕಾಸ್ವಾಮಿಯಿಂದ, ಆತನನ್ನೇ ಕಳ್ಕೊಂಡಿದ್ದೀವಿ. ಈಗ ನನಗೊಂದು ಕೆಲಸ ಸಿಕ್ಕರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಮನವಿಯನ್ನ ಡಿಸಿ ಮುಂದೆ ಇಟ್ಟಿದ್ದಾರೆ. ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ನಮ್ಮ ಸಂಕಟ ನಮಗಿದೆ, ಆದರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು. ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕಾಗಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತವಿನ ಅವ್ರಿಗೇನು ಗೊತ್ತು? ನನ್ನ ಮಗ ಎಷ್ಟು ಒದ್ದಾಡಿದ್ದಾನೆ ಕಿತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು. ಅದರಿಂದ ಅವ್ರ ಜೊತೆ ಯಾವುದೇ ರೀತಿಯಾಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಕಾನೂನು ಹೋರಾಟ ನಡೀತಿ, ಕಾನೂನು ಹೋರಾಟ ನಡೀತಿದೆ, ಕಾನೂನು ಪ್ರಕಾರ ನಡೀತಿದೆ. ಕೋರ್ಟ್ ಇದೆ, ನ್ಯಾಯ ಇದೆ, ಪೊಲೀಸರಿದ್ದಾರೆ, ಸರ್ಕಾರ ಇದೆ. ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ದೊರಕಿಸ್ಕೊಟ್ಟಿದೆ, ಮುಂದೇನೂ ದೊರಕಿಸ್ಕೊಡ್ತೈತೆ. ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ. ಮುಂದೇನೂ ಕೂಡ ನಾವು ನ್ಯಾಯಕ್ಕೆ ಹೋರಾಡ್ತೇವೇನ ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗಾಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ ಅದು ತಿಳಿತ್ರ. ಇಷ್ಟು ನನ್ನ ಅಭಿಪ್ರಾಯ. ನಾವು ನ್ಯಾಯನೇ ಬಯಸೋದು. ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯದ ಮೊರೆ ಹೋಗಿದೆ ಸರ್ಕಾರ ಹೋಗಿದ್ದೆ, ನ್ಯಾಯ ಸಿಗತ್ತಂತ ನಮ್ಮ ಭರವಸೆ ಇದೆ. ಅವ್ರಿಗೆ ಕಠಿಣ ಶಿಕ್ಷೆ ಯಾರ್ಯಾರಾಗಿರಲಿ, ನಮ್ಗೆ ಯಾರು ಅಂತದಲ್ಲ, ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟಂತ ನಮ್ಮದು ಮನವಿ.